ಸೊ ಒಂದ್ಸಲ ಲಾಸ್ಟ್ ಟೈಮ್ ಕನ್ಯಂಬಾಡಿನ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಹರಟೆ ಹೊಡ್ಕೊಂಡು ಫೋಟೋಸ್ ಹಿಡಿಸ್ಕೊಂಡು ಅದಾದಮೇಲೆ ನಮ್ಮ ಲೇಔಟಿನ ಲಾಸ್ಟ್ ಲೈಕ್ ಎಂಡ್ ಇರುತ್ತಲ್ಲ, ಸೊ ಅಲ್ಲಿ ಹೋಗಿ ಪೈನ್ ಫಾರೆಸ್ಟು ಮತ್ತು ಫಿಶಿಂಗ್ದೇನೋ ಮಾಡೋಕ್ಕೆ ಪಾಂಡಲ್ಲಿ ಬಿಟ್ಟಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಹಂಗೆ ಸುತ್ತಾಡಿಕೊಂಡು ನೆಕ್ಸ್ಟ್ ಡೇ ಇಂಟರ್ನ್ಶಿಪ್ಗೆ ಹೋಗಿ, ಅಂದರೆ ಲಾಸ್ಟ್ ಡೇ ಇಂಟರ್ನ್ಶಿಪ್ಗೆ ಹೋಗಿ ಅಲ್ಲೆಲ್ಲರಿಗೂ ಬಾಯ್ ಹೇಳ್ತಾ ನೆಕ್ಸ್ಟ್ ಮನೆಯಲ್ಲಿ ಇಲ್ಲಿ ಬಂದು ಈ ಮನೆಗೆ ಒಂದು ಗುಡ್ ಬಾಯ್ ಹೇಳ್ತಾ ಮತ್ತು ಆ ಮನೆ ಓನರ್ ಜೊತೆ ಎಲ್ಲ ಮಾತಾಡಿಕೊಂಡು ಮತ್ತು ನಮ್ಮ ಇಂಟರ್ನ್ಶಿಪ್ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಫೋಟೋಸ್ ಇಡಿಸ್ಕೊಂಡು ಆ ಒಂದು ಫೀಲೇ ಬೇರೆ. ಸೊ ಹೋಗೋ ಟೈಮಲ್ಲಿ ಆ ಊರಲ್ಲಿ ಹಬ್ಬ ಬೇರೆ ಇತ್ತು. ಸೊ ನಮ್ಮನ್ನು ಕಳಿಸ್ಕೊಡುವಾಗ ಒಳ್ಳೆ ಗಣೇಶ ಬಿಡಕ್ಕೆ ಹೋದಂಗೆ ಹೇಗೆ ಡೋಲುಗಳು ನೋಡ್ಕೊಂಡು ಹೆಂಗೆ ಬಿಡ್ತಾರೆ, ಸೊ ಹಾಗೆ ನಮ್ಮನ್ನು ಅಷ್ಟೇ ಹಬ್ಬದ ಮೂಲಕ ನಮ್ಮನ್ನು ಕಳಿಸ್ಕೊಡ್ತಾಯಿದ್ರು ಅಂತ ಒಂದು ಫೀಲ್ ಇತ್ತು. ಸೊ ಹೋಗ್ತಾ ಲೈಕ್ ಸ್ವಲ್ಪ ಬೇಜಾರು ಅನಿಸ್ತಾಯಿತ್ತು, ಏನೋ ಒಂಥರ ಮಿಸ್ಸಿಂಗ್ ಇದೆಯಲ್ಲ ಅಂತ. ಸೊ ಫೈನಲಿ ಅಲ್ಲಿ ವೇಲೂರಲ್ಲಿ ಊಟ ಮುಗಿಸ್ಕೊಂಡು ನಾನು ಧನುಷು ಬೆಂಗಳೂರು ಸೈಡ್ ಬಂದ್ರಿ. ಪ್ರಶಾಂತು ಅವ್ರ ನೇಟಿವ್ ಹೋದ ತಿರುವಣ್ಣಾಮಲೈ ಸೈಡು. ನೆಕ್ಸ್ಟ್ ಕಾವ್ಯ ವೇಲೂರಲ್ಲೇ ಅವ್ರ ಮಾವನ ಮನೆಗೆ ಹೋದ್ಲು. ಸೊ ದಿಸ್ ಇಸ್ ಹೌ ಇಟ್ ವೆಂಟ್. ಆ್ಯಂಡ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಲೈಕ್ 8:30 ಆಗಿತ್ತು, 3:30 ಹಂಗೆ ಬಿಟ್ಟಿದ್ದಕ್ಕೆ. ಸೊ ಇಟ್ ವಾಸ್ ಗುಡ್. ಸೊ ರಾಜ್ಕುಮಾರ್ ಸಾಂಗಲ್ಲಿ ಇದೆಯಲ್ಲ, ಏನೇನೋ ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು, ಸೊ ಆ ಥರ ಅನಿಸುತ್ತೆ ಆ 3 ವೀಕ್ಸ್ಗೆ. ಸೊ ಡೆವಿಲ್ ವಾಸ್ ಬ್ಯಾಕ್. ಆ್ಯಂಡ್ ಫೈನಲಿ ನನ್ನ 3 ವೀಕ್ಸ್ ಇಂಟರ್ನ್ಶಿಪ್ ಮುಗ್ದಿತ್ತು. ನೆಕ್ಸ್ಟ್ ಬಾಕಿ ವ್ಲಾಗ್ಸು ಬರುತ್ತೆ. ಸೊ ಸ್ಟೇ ಟ್ಯೂನ್ ಫಾರ್ ಮೈ ಯೂಟ್ಯೂಬ್ ಚಾನಲ್.